ಇನ್ನು ಈ ಭಾಗದಲ್ಲಿ ಸೇನಾ ಕಾರ್ಯಾಚರಣೆ ಒಂದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮುಂಡಕ್ಕೈ ಮತ್ತು ಚೂರಲ್ಮಲ ಮಧ್ಯದಲ್ಲಿ ಇದ್ದಂತಹ ಸಂಪರ್ಕ ಸೇತುವೆ ಕಟ್ಟಾಗಿ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು. ಹಾಗಾಗಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ಒಂದೇ ದಿನದಲ್ಲಿ 190 ಅಡಿ ಎತ್ತರದ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. CL-24 ಬೈಲಿ ಹೆಸರಿನ ಸೇತುವೆಯನ್ನು ಸೇನೆಯವರು ನಿರ್ಮಾಣ ಮಾಡಿದ್ದಾರೆ. ಮುಂಡಕ್ಕೈ ಹಾಗೂ ಚೂರಲ್ಮಲ ನಡುವೆ ಸಂಪರ್ಕ ಕಲ್ಪಿಸೋದಕ್ಕೆ ಈ ಸೇತುವೆ ನಿರ್ಮಾಣ. ಈ ಸೇತುವೆ ಎಷ್ಟು ಬಂದೋಬಸ್ತಾಗಿದೆ ಅಂದರೆ 24 ಟನ್ ತೂಕದ ವಾಹನವನ್ನು ಸಾಗಿಸಬಹುದು. 24 ಟನ್, 1 ಟನ್ ಅಂದರೆ 1000 kg. 24 ಟನ್ ಅಂತಂದರೆ 24 × 1000, 24,000 kg ವೆಹಿಕಲನ್ನು ಸಾಗಿಸ್ಬೋದು. ಅದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ನೀವು ಮೊನ್ನೆ ಎಲ್ಲ ದೃಶ್ಯದಲ್ಲಿ ನೋಡಿದ್ರಿ ಅಂತ ಅನ್ಸುತ್ತೆ. ಶವಗಳನ್ನು ರೋಪ್ವೇ ಮುಖಾಂತರ ಹಗ್ಗದಲ್ಲಿ ಸಾಗಿಸ್ತಾ ಇದ್ರು. ನೋಡಿ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ಬ್ರಿಡ್ಜ್ ಒಂದು ದಿನಕ್ಕೆ ಕಟ್ಟಿರೋದವರು. ಮಲೈ ಪ್ರದೇಶದಲ್ಲಿ ಜಲಪ್ರಳಯವೇನಾಗಿತ್ತು, ಇವತ್ತಿನಿಂದ ಅಲ್ಲಿ ಕಾರ್ಯಾಚರಣೆಯು ಕೂಡ ಬಹಳ ಬಿರುಸನಗೊಂಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಬೃಹತ್ತಾದಂತಹ ಕಬ್ಬಿಣದ ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ JCBಗಳು, ಆಂಬ್ಯುಲೆನ್ಸ್ಗಳು, ಜೊತೆಗೆ ಜೀಪ್ಗಳು ಎಲ್ಲದೂ ಕೂಡ ಸರಾಗವಾಗಿ ಸಾಗಬಹುದಾಗಿದೆ. ಹೀಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ, ಜನರು ಹೋಗೋದಕ್ಕೆ ಅಥವಾ ಮೃತದೇಹಗಳನ್ನ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಈಸಿ. ಮತ್ತು JCBಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದು ಕೂಡ ತುಂಬ ಸುಲಭವಾಗಿದೆ. ಈ ಒಂದು ತಾತ್ಕಾಲಿಕವಾದಂತಹ ಬ್ರಿಡ್ಜ್ನಿಂದಾಗಿ ಇವತ್ತು ಕಾರ್ಯಾಚರಣೆ ಅಂತೂ ಭಾಳ ಸಲೀಸಾಗ್ತಾ ಇದೆ. ಯಾಕಂದರೆ ಕಳೆದ 3 ದಿನಗಳಿಂದ ಇದ್ದಂತಹ ಬಹುದೊಡ್ಡ ಅಡ್ಡಿಯೇ ಇದು. ಈ ಭಾಗದಿಂದ ಬೇರೆ ಭಾಗಕ್ಕೆ JCBಗಳನ್ನು ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು JCBಗಳು ಇದೇ ಸೇತುವೆ ಮೂಲಕ, ಯಾಕೆಂದರೆ ಈ ಸೇತುವೆ ಏನಿತ್ತು, ಈ ಸೇತುವೆ ಬಹಳ ಮುಖ್ಯವಾದಂಥ ಸೇತುವೆ ಸಂಪರ್ಕ ಕಲ್ಪಿಸೋದಕ್ಕೆ, ಈ ಭಾಗದಿಂದ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ. ಹೀಗಾಗಿ ಕಾರ್ಯಾಚರಣೆಗೆ ಭಾಳ ದೊಡ್ಡ ಮಟ್ಟದ ತೊಡಕಾಗಿತ್ತು. ಆದರೆ ಇವತ್ತಿನಿಂದ ಈ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇದೊಂದು ಏನು NDRF ಮತ್ತು ಭಾರತೀಯ ಸೇನೆಯವರು ಕಟ್ಟಿದಂತಹ ಈ ಬೃಹತ್ತಾದಂತಹ ಒಂದು ಸೇತುವೆಯಿಂದಾಗಿ ಇಡೀ ಕಾರ್ಯಾಚರಣೆಯ ದಿಕ್ಕೆ ಬದಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ JCBಗಳು, ಆಂಬ್ಯುಲೆನ್ಸ್ಗಳು ಎಲ್ಲರೂ ಕೂಡ ಈ ಸೇತುವೆ ಮೂಲಕವಾಗಿ ಸಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರನ್ನು ಕೂಡ, ಅಂದರೆ ಈಗ ಅಲ್ಲಿ ಗಮನಿಸ್ತಾ ಇದ್ದೀರಿ, ಸೈನ್ಯರು ಮತ್ತು NDRF ತಂಡದವರು. ಯಾಕೆಂದರೆ ಸುಮ್ಮನೆ ಇನ್ನು ಯಾರ್ಯಾರೋ ಒಳಗಡೆ ಬಂದ್ಬಿಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನ ಯಾರು ಈ ಸೇತುವೆಯಿಂದ ಈಗ ಮತ್ತೊಂದು ಭಾಗಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಬ್ಬರ ಹೆಸರು ಮತ್ತು ನಂಬರ್ಗಳನ್ನ ಬರೆದುಕೊಂಡು ಮತ್ತು ಯಾವ್ಯಾವ ಟೀಮು ಹೊರಗಡೆಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವರು ಸಂಪೂರ್ಣವಾಗಿ ಇಲ್ಲಿ ಈ ಸೇತುವೆಯಿಂದ ಮತ್ತೊಂದು ಭಾಗಕ್ಕೆ ಬಿಡ್ತಾ ಇದ್ದಾರೆ. ಕಾರ್ಯಾಚರಣೆ ಚುರುಕು ಮಾಡಬೇಕು, ಹಾಗಂತ ನಿರ್ಲಕ್ಷ್ಯವನ್ನು ಕೂಡ ಮಾಡೋಂಗಿಲ್ಲ. ಸಿಕ್ಕವರೆಲ್ಲ ಬೇರೊಂದು ಪ್ರದೇಶಕ್ಕೆ ಕಳಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈ ಎಲ್ಲ ದೃಷ್ಟಿಯಿಂದಾಗಿ NDRF ಮತ್ತು ಸೇನಾ ತಂಡದವರು ಕಟ್ಟಿದಂತಹ ಈ ಬ್ರಿಡ್ಜಿನ ಅನುಕೂಲ ಇವತ್ತಿನಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕಾರ್ಯಾಚರಣೆಯ ದೃಷ್ಟಿಯಿಂದಾಗಿ ಈ ಬ್ರಿಡ್ಜ್ನ ಕಟ್ಟುವಂಥದ್ದು ಭಾಳ ಮಹತ್ತರವಾಗಿತ್ತು. ಆ ಕಾರ್ಯವನ್ನು NDRF ಮತ್ತು ಸೇನೆಯವರು ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನಿಂದ ಈ ಬ್ರಿಡ್ಜ್ ಮೇಲೆಯೇ ಬೇರೆ ರೀತಿಯಾದಂಥ ಎಲ್ಲ ಕಾರ್ಯಾಚರಣೆಯು ಕೂಡ ಶುರುವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಯನಾಡಿನಿಂದ ನನ್ನ ಕೊಲೀಗ್ KP ನಾಗರಾಜ್ ನನ್ನ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಬರೋಣ. KP, ಈಗಾಗಲೇ ಘಟನೆ ನಡೆದು 4 ದಿನಗಳಾಯಿತು. 4 ದಿನಗಳಲ್ಲಿ 1 ನಿಮಿಷವೂ ಕೂಡ ವೇಸ್ಟ್ ಮಾಡದೇ ಇರೋ ಹಾಗೆ ಕಾರ್ಯಾಚರಣೆ ನಡೆದಿದೆ. ಇನ್ನೂ ಕೂಡ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಏನು? ಇನ್ನೂ ಕೂಡ ಏನಾದರೂ ಗುಡ್ಡ ಕುಸಿಯುವಂತಹ ಆತಂಕ ಇದೆಯಾ? ಮಳೆ ಹೆಂಗಿದೆ? ಓವರಾಲ್ ಇಲ್ಲಿ ತನಕದ ಅಪ್ಡೇಟ್ಸ್ ಏನಿದೆ KP? ಅಲ್ಲ, ಇಲ್ಲಿಯವರೆಗಿನ ಕಾರ್ಯಾಚರಣೆ ಒಂದು ಮಜಲಾದರೆ ಇವತ್ತಿನಿಂದ ಕಾರ್ಯಾಚರಣೆಯ ವೇಗ ಭಾಳಷ್ಟು ಅರವಿಂದ್. ಅದಕ್ಕೆ ಕಾರಣ ಪ್ರಮುಖವಾದಂಥ ಈ ಬ್ರಿಡ್ಜ್. ಯಾಕಂದರೆ ಸೇನೆಯವರು ಮತ್ತು NDRFನವರು ಸೇರಿಕೊಂಡು ಕಟ್ಟಿರುವಂತಹ ಈ ಬೃಹತ್ ಬ್ರಿಡ್ಜ್ ಏನಿದೆ ಅರವಿಂದ್, ಈ ಬೃಹತ್ ಬ್ರಿಡ್ಜ್ನಿಂದಾಗಿಯೇ ಇವತ್ತಿನಿಂದ ಕಾರ್ಯಾಚರಣೆಯ ವೇಗವೇ ಬದಲಾಗ್ತಾ ಇರುತ್ತೆ ಅಂತ. ಯಾಕಂದರೆ JCBಗಳು ಮತ್ತು ಜೀಪ್ಗಳು ಎಲ್ಲದೂ ಕೂಡ ಈ ಭಾಗದಿಂದ ಮತ್ತೊಂದು ಭಾಗದಲ್ಲಿ ಎಲ್ಲೆಲ್ಲಿ ಅನಾಹುತ ಉಂಟಾಗಿದೆಯೋ, ಜೊತೆಗೆ ನದಿಯ ಪಾತ್ರದ ಭಾಗ ಯಾವುದಿದೆಯೋ, ಎಲ್ಲೆಲ್ಲಿ ಶವಗಳಿದೆ ಏನು ಅನ್ನೋಂಥ ಪ್ರದೇಶಗಳಿಗೆ ಜನರನ್ನು ಸಾಗಿಸೋದಕ್ಕೆ ಅಥವಾ ಆಂಬ್ಯುಲೆನ್ಸ್ಗಳು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹೀಗಾಗಿ ಅದೇ ದೊಡ್ಡ ಕೆಲಸ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಈ ಕಟ್ಟಿರುವಂಥ ಇದು 190 ಅಡಿ ಎತ್ತರದ ಒಂದು ಬೃಹತ್
ಬ್ರಿಡ್ಜ್ ಅರವಿಂದ್, ಇದರ ಮೇಲೆ ದೊಡ್ಡ ದೊಡ್ಡ ಟ್ರಕ್ಗಳು ಬೇಕಾದರೆ ಈಸಿಯಾಗಿ ಸಲೀಸಾಗಿ ಓಡಾಡ್ಬೋದು. ಇಂಥದ್ದೊಂದು ಟ್ರಕ್ಕನ್ನು, ಇಂಥದ್ದೊಂದು ಬ್ರಿಡ್ಜನ್ನು ಕಟ್ಟಿರುವಂತಹ ಪರಿಣಾಮವಾಗಿಯೇ ಇವತ್ತಿನ ಕಾರ್ಯಾಚರಣೆ ಬಹಳ ವೇಗವನ್ನು ಪಡೆದುಕೊಂಡಿದೆ. ಇವತ್ತಿನ ಕಾರ್ಯಾಚರಣೆಗೆ ಒಟ್ಟು 3,000 ಜನರು, ಅಂದರೆ 3,000 ಜನರು, NDRFನವರು, ಸೇನೆಯವರು, ಜೊತೆಗೆ ಸ್ಥಳೀಯ ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಒಟ್ಟು 3,000 ಜನ ಈಗಾಗಲೇ ಫೀಲ್ಡಿಗೆ ಇಳಿದಿದ್ದಾರೆ. ಯಾಕಂದರೆ ಈ ಒಂದು ನದಿ ಹರಿಯುವಂಥ ಭಾಗದ ಪ್ರದೇಶ, ಇಡೀ ಭಾಗದ ಪ್ರದೇಶದ ಸುತ್ತ ಈಗ ಮೃತದೇಹಗಳನ್ನ ಹುಡುಕುವಂಥ ಕಾರ್ಯಾಚರಣೆಯನ್ನು ನಡೆಸಲೇಬೇಕಾಗಿದೆ. ಯಾಕಂದರೆ ಈಗ ತಾನೇ ಡಿ ಸಿ ಅವರು ಮಾತನಾಡ್ತಾ ಇದ್ರು, ಒಂದೇ ಒಂದು ಬಾಡಿಯನ್ನು ಕೂಡ ನಾವು ಹುಡುಕದೆ ಬಿಡೋದಿಲ್ಲ, ಕೊನೆಯ ಕ್ಷಣದಲ್ಲೂ ಕೂಡ ನಾವು ಪ್ರತಿಯೊಬ್ಬರ ಬಾಡಿಯನ್ನು ಹುಡುಕ್ತೇವೆ, ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದು. ಆ ದೃಷ್ಟಿಯಿಂದಾಗಿ ಈ ಒಂದು ಕಾರ್ಯಾಚರಣೆ ಒಟ್ಟು 3,000 ಜನ ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ. ಈಗ ಇನ್ನೂ ಕೂಡ ಅಧಿಕೃತವಾಗಿ ಇನ್ನೂ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಲೆಕ್ಕಗಳು ಸಿಗ್ತಾ ಇಲ್ಲ. ಯಾಕಂದರೆ ದಿನಕ್ಕೂ ಕೂಡ ಮೃತದೇಹಗಳು ಸಿಗುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯಲ್ಲಿ 3,000 ಜನ ಭಾಗವಹಿಸಿರುವಂತಹ ಹಿನ್ನೆಲೆಯಲ್ಲಿ 3 ದಿನಗಳಲ್ಲಿ ಇದ್ದಂಥ ವೇಗ ಮತ್ತು ಇವತ್ತು ನಡೀತಾ ಇರುವಂಥ ಕಾರ್ಯಾಚರಣೆ ವೇಗವೇ ಬೇರೆ ಆಗುತ್ತೆ. ಅರವಿಂದ್, KP ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಬ್ರಿಡ್ಜ್ ನಿರ್ಮಾಣ ಆಗಿರೋದ್ರಿಂದ ಇವತ್ತಿನಿಂದ ಕೆಲಸ ಕಾರ್ಯಗಳು ಚುರುಕಾಗುತ್ತೆ ಅನ್ನೋದು ಅಪ್ಡೇಟ್ಸ್.